ಡಿಗ್ರಿ ಕಂಪ್ಲೀಟ್ ಆದಮೇಲೆ ಎಷ್ಟೋ ಜನ ಯುವಕರು ನಾನು ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು, ಕಲಾವಿದ ಆಗಬೇಕು, ಹಾಸ್ಯ ನಟ ಆಗಬೇಕು, ಡೈರೆಕ್ಟರ್ ಆಗಬೇಕು, ನಾನು ಸಿಂಗರ್ ಆಗಬೇಕು ಅಂತ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಇನ್ನೂ ಎಷ್ಟೋ ಜನ ಮನೇಲಿ ಜಗಳ ಮಾಡಿಕೊಂಡು ಮನೇಲಿ ಬೇಡ ಅಂದರೂ ಕೂಡ ನಾನು ಸಾಧನೆ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ಅಂತ 1 ವರ್ಷ 2 ವರ್ಷ ಟೈಮ್ ಕೇಳ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಕೈಯಲ್ಲಿ 100 200 ಎತ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಬಂದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಕೈಯಲ್ಲಿರೋ ದುಡ್ಡು ಇಟ್ಕೊಂಡು ಇಲ್ಲಿ ಒಂದೊತ್ತು ಊಟ ಕೂಡ ಮಾಡೋಕ್ಕಾಗಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ಅವರು ಮನಸ್ಸಲ್ಲಿ ಅವ್ರ ನೋವು ಜೊತೆ ಯುದ್ಧ ಮಾಡ್ತಿರ್ತಾರೆ. ಮನೆಗೆ ಹೋಗೋಕ್ಕಾಗಲ್ಲ. ಅಲ್ಲಿ ಅವ್ರಿಗೆ ನಾವು ಭರವಸೆ ಕೊಟ್ಟು ಬಂದಿದ್ದೀವಿ, ಏನಾದರೂ ಸಾಧನೆ ಮಾಡೇ ನಾವು ಊರಿಗೆ ಬರ್ತೀವಂತ. ಇಲ್ಲಿ ಜೀವನ ಮಾಡಬೇಕಲ್ಲ, ಏನೋ ಒಂದು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ. ಇಲ್ಲಿ ಎಷ್ಟೋ ಜನ ಇದ್ದೀರಾ ನೀವು ಕೂಡ ನನ್ನ ವಿಡಿಯೋ ನೋಡ್ತಿರೋರು. ಇಂತಹ ಕಲಾವಿದರಿಗೆ, ನಿಜವಾಗ್ಲೂ ಟ್ಯಾಲೆಂಟ್ ಇರುವಂತಹ ಕಲಾವಿದರಿಗೆ ಬಿಗ್ ಬಾಸ್ ಸೀಸನ್ 13 ಒಂದು ಅವಕಾಶ ಕೊಡಬೇಕು. ಅವಕಾಶ ಕೊಡ್ತೀನಂತ ಅನೌನ್ಸ್ ಮಾಡಿದ್ದೀರಾ. ಇಡೀ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲ ಬಿಗ್ ಬಾಸ್ ಶೋಗಳಿಗೂ ಕೂಡ ನಮ್ಮ ಕರ್ನಾಟಕದ ಬಿಗ್ ಬಾಸ್ ಶೋ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ತೋರಿಸ್ಬೇಕು. ಇಂಥ ಕಲಾವಿದರಿಗೆ, ಇಂಥ ಟ್ಯಾಲೆಂಟ್ ಇರುವಂತಹ ಕಲಾವಿದರಿಗೆ ನಮ್ಮ ಕರ್ನಾಟಕದ ಬಿಗ್ ಬಾಸ್ ಸೀಸನ್ 13 ಒಂದು ಅವಕಾಶ ಕೊಡ್ತಿದೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ಬಿಗ್ ಬಾಸ್ ಅನ್ನೋದು ಕೇವಲ ಒಂದು ರಿಯಾಲಿಟಿ ಶೋ ಮಾತ್ರ ಅಲ್ಲ. ಅಲ್ಲಿ ಬರುವಂತಹ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ಗೆ ಜೀವನ ಕೊಡುವಂತಹ, ಧೈರ್ಯ ತುಂಬುವಂತಹ ಒಂದು ಶೋ. ಬಿಗ್ ಬಾಸ್ ಬಂದರೆ ಸಾಕು ಅವ್ರ ಜೀವನ ಚೆನ್ನಾಗಾಗುತ್ತೆ. ಬಿಗ್ ಬಾಸಲ್ಲಿ ಅವರ ಜೀವನಕ್ಕೆ ಒಂದು ಬೆಳಕು ಸಿಗುತ್ತೆ ಅಂತ ಎಷ್ಟೋ ಜನ ವೆಯ್ಟ್ ಮಾಡ್ತಿರ್ತಾರೆ. ಇನ್ನೂ ಎಷ್ಟೋ ಜನ ಕಾಮಿಡಿ ಕಿಲಾಡಿಸ್ಗೆ ಹೋಗಬೇಕು, ಸಿನಿಮಾಗೆ ಹೋಗಬೇಕು, ಸಾಧನೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅಂತಹ ಕಲಾವಿದರಿಗೆ, ನಿಜವಾಗ್ಲೂ ಟ್ಯಾಲೆಂಟ್ ಇರುವಂತಹ ಕಲಾವಿದರಿಗೆ ನಮ್ಮ ಬಿಗ್ ಬಾಸ್ ಶೋ ಒಂದು ಅವಕಾಶ ದಯವಿಟ್ಟು ಕೊಡಬೇಕಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ನಿಮ್ಮಲ್ಲಿ ಯಾರಾದರೂ ಇದ್ದರೂ ಕೂಡ, ಇನ್ನೂ ಬೆಂಗಳೂರಲ್ಲಿ ಇದ್ದು ಕಷ್ಟಪಡ್ತಿದ್ರು ಕೂಡ, ನಿಮಗೆ ರಿಯಲ್ ಆಗಿ ಟ್ಯಾಲೆಂಟ್ ಇದ್ದರೆ ಬಿಗ್ ಬಾಸ್ ಕಡೆಯಿಂದ, ಬಿಗ್ ಬಾಸ್ ಸೀಸನ್ 13 ಕಡೆಯಿಂದ ಓಪನ್ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ಅವ್ರು ಕೊಟ್ಟಿರುವಂತಹ ಸ್ಟೆಪ್ಸ್ನ ಫಾಲೋ ಮಾಡಿ, ಆಡಿಷನ್ಸ್ಗೆ ಹೋಗಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ. ನಿಮಗೂ ಒಂದು ಅವಕಾಶ ಸಿಗಬೇಕು. ಖಂಡಿತ ನೀವು ಕೂಡ ಬಿಗ್ ಬಾಸ್ಗೆ ಹೋಗಬೇಕು ಅಂತ ನಾನು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು, ಟ್ಯಾಲೆಂಟ್ ಇರೋರಿಗೆ. ಮತ್ತೆ ಸಿಗೋಣ. ನಿಮ್ಮಲ್ಲಿ ಯಾರಾದರೂ ಕೂಡ ಅಂಥವ್ರಿದ್ದರೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಕಲರ್ಸ್ ಕನ್ನಡ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್, ಜೈ ಕರ್ನಾಟಕ ಮಾತೆ.